ದೇಶದ ಬಗೆಗಿನ ಗೌರವ, ರಾಷ್ಟ್ರಭಕ್ತಿ ಕೆಲವರಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತವಾಗಿರುತ್ತೆ ಅನ್ನೋದಕ್ಕೆ ಈ ಬಾಲಕ ಜೀವಂತ ನಿದರ್ಶನ. ಚಿಂದಿ ಆಯೋಧನ ಅರ್ಧಕ್ಕೆ ಬಿಟ್ಟು ರಾಷ್ಟ್ರಗೀತೆಗೆ ಗೌರವ ತೋರಿಸುವ ಮೂಲಕ ದೇಶಭಕ್ತಿ ಮೆರೆದಿದ್ದ ರಾಯಚೂರಿನ ದೇವಸುಕೂರು ಗ್ರಾಮದ ಬಾಲಕ ಸಂತೋಷ್ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಪಬ್ಲಿಕ್ ಟಿವಿಲಿ ವರದಿ ಪ್ರಸಾರದ ಬಳಿಕ ಇಡೀ ಗ್ರಾಮ ಆತನನ್ನ ಗುರುತಿಸ್ತಾ ಇದೆ, ಗೌರವಿಸ್ತಾ ಇದೆ. ಶಾಲೆಯನ್ನ ಅರ್ಧಕ್ಕೆ ಬಿಟ್ಟಿರುವಂತಹ ಈ ಬಾಲಕನ ಜೀವನ ಹೇಗಿದೆ, ಇವನ ದೇಶಭಕ್ತಿ ಎಂಥದ್ದು, ಇವನು ಬದುಕು ಸಾಗಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾನೆ, ಇವನ ವಾಸ್ತವ ಸ್ಥಿತಿಯ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಕಟ್ಕಲ್ ವಾಸ್ತವ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಗೀತೆ ಮೊಳಗುವಾಗ ತನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ರಾಷ್ಟ್ರಗೀತೆಗೆ ಗೌರವವನ್ನು ತೋರಿಸುವ ಮೂಲಕ ಸಾಕಷ್ಟು ಪ್ರಶಂಸೆಗೆ ಒಳಗಾದಂಥ ರಾಯಚೂರಿನ ದೇವಸೂರಿನ ಒಬ್ಬ ಚಿಂದಿ ಹಾಯುವ ಬಾಲಕ ನಿಜಕ್ಕೂ ಈಗ ಎಲ್ಲೆಡೆ ಮನೆ ಮಾತಾಗಿದ್ದಾನೆ. ಅವನ ದೇಶಭಕ್ತಿ ನಿಜಕ್ಕೂ ಎಲ್ರಿಗೂ ಕೂಡ ಒಂದು ರೀತಿ ಪ್ರಶಂಸನೀಯವಾಗಿ ಕಾಣ್ತಾ ಇದೆ. ಆ ಹುಡುಗನ ಪರಿಸ್ಥಿತಿ ಹೇಗಿದೆ, ಅವನು ಶಾಲೆಗೆ ಹೋಗದೆ ಚಿಂದಿ ಯಾಕೆ ಆಯ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಅವರು ವಾಸ ಮಾಡ್ತಕ್ಕಂಥ ಸ್ಥಳ. ಅಂದರೆ ಇದು ಅವರ ಗುಡಿಸಲು ಅಲ್ಲ, ಮನೆಯೂ ಅಲ್ಲ. ಇದು ಕೇವಲ ಏನೋ ಒಂದು ಪಶು ಆಸ್ಪತ್ರೆ ಇತ್ತು, ಈಗ ಅಂಗನವಾಡಿ ಕೇಂದ್ರ ಇದೆ. ಆ ಕಾರಿಡಾರ್ ಮೇಲೆ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ತಾಯಿ ಮತ್ತು ಮಗು. ಅಂದರೆ ಅಲೆಮಾರಿ ಕುಟುಂಬ ಇದು. ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ, ಚಿಂದಿಯನ್ನು ಆಯ್ತಾರೆ, ಹಾವಾಡಿಸೋ ಮೂಲಕ ಏನು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಕುಟುಂಬ ಇದು. ಈ ಬಾಲಕ ನಿಜಕ್ಕೂ ಕೂಡ ಏನು ಇಂಥ ಒಂದು ಪರಿಸ್ಥಿತಿಯಲ್ಲೂ ದೇಶಭಕ್ತಿಯನ್ನು ಮೆರೆದಿರುವಂಥದ್ದು. ರಾಷ್ಟ್ರಗೀತೆಗೆ ಗೌರವವನ್ನು ಕೊಟ್ಟು ತಾನು ಚಿಂದಿ ಆಯುಧನ ನಿಲ್ಲಿಸಿ ಬ್ಯಾಗನ್ನು ಕೆಳಗಿಟ್ಟು ರಾಷ್ಟ್ರಗೀತೆ ಮುಗಿಯುವವರೆಗೂ ಕೂಡ ಸೈಲೆಂಟಾಗಿ ನಿಂತು ಗೀತೆ ಮುಗಿದ ನಂತರದಲ್ಲಿ ತನ್ನ ಕೆಲಸಕ್ಕೆ ತಾನು ಹೊರಟಂಥ ಒಂದು ವಿಡಿಯೋ ಏನು ಸಾಕಷ್ಟು ಸದ್ದನ್ನು ಮಾಡಿತ್ತು. ನಿಜಕ್ಕೂ ಸಾಕಷ್ಟು ಜನರ ಮೆಚ್ಚುಗೆಗೂ ಕೂಡ ಅದು ಕಾರಣ ಆಗಿತ್ತು. ಪಬ್ಲಿಕ್ ಟಿವಿ ಕೂಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿತ್ತು. ಆ ಬಾಲಕ ನಮ್ಮ ಜೊತೆ ಇದ್ದಾನೆ, ಅವನ್ನ ಮಾತಾಡ್ಸೋಣ. ಅವ್ನು ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ ಮತ್ತು ರಾಷ್ಟ್ರಗೀತೆಯ ಬಗ್ಗೆ ಅವನಿಗೆ ಅಷ್ಟು ಗೌರವ ಅದು ಹೇಗೆ ಅವನಲ್ಲಿ ಬಂತು ಅನ್ನೋಂಥದ್ದು ಕೂಡ ನಾವು ಕೇಳೋಣ. ನಿನ್ನ ಹೆಸರೇನಪ್ಪಿ? ಸಂತೋಷ್. ಓಕೆ. ಆ ರಾಷ್ಟ್ರಗೀತೆ ಏನು ಮಳುಗ್ತಾ ಇದ್ದಾಗ ನಿನ್ನ ಕೆಲಸವನ್ನು ಬಿಟ್ಟು ನಿಂತ್ಕೊಂಡೆ, ಯಾಕೆ, ಏನದು? ಗೌರವ ಅಂತ ಅದು ಆಡ್ಬೇಕು ಅನಿಸ್ತಾರೆ, ಜೋರಾಗಿ ಮಾತಾಡು. ಆಡ್ಬೇಕು ಅನಿಸ್ತಾ ರಾಷ್ಟ್ರಗೀತೆ ನೀನು ಕಂಪ್ಲೀಟಾಗಿ ಆಡಕ್ಕೆ ಬರುತ್ತಾ? ಅರ್ಧ ಅರ್ಧ ಬರುತ್ತೆ, ಅರ್ಧ ಅರ್ಧ ಬರಲ್ರಿ. ಸ್ಕೂಲಿಗೆ ಹೋಗಿದ್ಯಾ? ಹೋಗಿದ್ದೇನ್ರಿ. ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್. ಯಾಕೆ ಬಿಟ್ಟೆ ಸ್ಕೂಲ್ನ? ಹಂಗೆ ಸುಮ್ಮನೆ ಬಿಟ್ಟಿವ್ರಿ. ಹಾಂ. ಈಗ ಹೋಗ್ತಾ ಇಲ್ವಾ ಸ್ಕೂಲ್ಗೆ? ಓದ್ತಾ ಇಲ್ಲ ರೀ. ಹೋಗ್ತೀಯಾ ಮುಂದೆ? ಓದ್ತಾನ್ರಿ. ಮಾತಾಡು, ಜೋರಾಗಿ. ಓದ್ತೇನ್ರಿ. ಏನು ಕೆಲಸ ಮಾಡ್ತೀಯ ನೀನು? ಏನೇನು ಕೆಲಸ ಮಾಡ್ತೀಯ? ನಾ ಆಡ್ಸಕ್ಕೆ ಹೋಗ್ತೀವಿ, ಡಬ್ಬೆ ಆಡ್ಸಕ್ಕೆ ಹೋಗ್ತೇನೆ, ಅಷ್ಟೇ ರೀ. ಮತ್ತು ನಿನ್ನ ತಂದೆ ತಾಯಿ? ನಮ್ಮ ತಂದೆ ಬಿಟ್ಟನ್ರಿ, ನಮ್ಮ ಅವ್ವ ಅಷ್ಟೇ ಆಡು. ಇಬ್ಬರೇ ಇದ್ದೀರಿ? ಹ್ಞೂ ರೀ. ಎಲ್ಲಿ ನಿಮ್ಮ ಮನೆ ಏನು ಇಲ್ವಾ? ಇಲ್ಲ ರೀ, ನಮ್ಮ ಅಮ್ಮನವರು ಅವ ರೀ. ಹಾಂ. ಓಕೆ. ಸ್ಕೂಲ್ ಏನಕ್ಕೆ ಬಿಟ್ಟೆ? ಈಗ ಸ್ಕೂಲಿಗೆ ಸೇರಿಸಿದ್ರೆ ಸ್ಕೂಲಿಗೆ ಹೋಗ್ತೀಯಾ, ಚೆನ್ನಾಗಿ ಓದ್ತೀಯಾ? ಓದ್ತೇನ್ರಿ. ಹಾಂ, ಓದ್ತೀಯಾ. ಓಕೆ. ಏನಮ್ಮ ನಿಮ್ಮ ಮಗ ನಿಜವಾಗ್ಲೂ ಈಗ ಎಲ್ಲ ಕಡೆ ಅವನ ಹೆಸರುವಾಸಿಯಾಗಿದ್ದಾನೆ. ಈಗ ಅವನು ದೇಶಭಕ್ತಿ ರಾಷ್ಟ್ರಭಕ್ತಿಯಿಂದ ಅವನು ಮತ್ತು ಕುರಿಯಾಗಿದ್ದ 2 ತಿಂಗಳು ಕುರಿ ಕಾಯ್ದು 2 ತಿಂಗಳು ಬಿಟ್ಟು ಬಂದನ್ರಿ. ಮತ್ತು ಅದು ಬಿಟ್ಟು ಬಂದ ಮೇಲೆ ಮತ್ತು ಕೂಲಿ ಈಗ ಸ್ಕೂಲಿಗೆ ಸೇರಿಸಿದ್ರೆ ಕಳಿಸ್ತೀರಾ ನಿಮ್ಮ ಮಗನ ಸ್ಕೂಲಿಗೆ? ಕಳಿಸ್ತೀವಿ. ಓದೋದು ಅವನಿಗೆ ಇಷ್ಟ ರೀ, ಅದೆಲ್ಲ ಕೇಳಗಿಲ್ಲ. ಅವನು ಓದೋದು ಅವನು ಇಷ್ಟ. ಒಟ್ಟಾರೆ ಏನೋ ಒಂದು ಅಲೆಮಾರಿ ಕುಟುಂಬದಲ್ಲಿ ಇರ್ತಕ್ಕಂಥ ಬಾಲಕ ಈಗಾಗಲೇ ಶಾಲೆ ಮೆಟ್ಲನ್ನು ಹತ್ತಿದ್ದಾನೆ. ಆದರೆ ಮನೆಯಲ್ಲಿನ ಬಡತನ ಮತ್ತು ಅವರ ಒಂದು ಏನು ಪರಿಸ್ಥಿತಿಯ ಹಿನ್ನೆಲೆಯಾಗಿ ಅವನು ಅಲೆಮಾರಿ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಶಾಲೆಗೆ ಓದಬೇಕು ಅನ್ನುವಂಥ ಆಸಕ್ತಿ ಅವನಲ್ಲೂ ಇದೆ, ಕಳಿಸ್ಬೇಕು ಅನ್ನೋಂಥ ಆಸಕ್ತಿ ತಾಯಿಯಲ್ಲೂ ಕೂಡ ಇದೆ. ನಿಜಕ್ಕೂ ಕೂಡ ಅವನಿಗೆ ಸಹಾಯ ಹಸ್ತ ಸಿಕ್ಕಿದ್ದೇ ಆದರೆ ಖಂಡಿತವಾಗಿ ಅವನು ತನ್ನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಭವಿಷ್ಯದ ಬಗ್ಗೆ 1000 ಕನಸಿದೆ, ಬಡತನ ಅಡ್ಡ ಬರ್ತಾ ಇದ್ರು, ರಾಷ್ಟ್ರದ ಬಗೆಗಿನ ಪ್ರೀತಿ ಆತನಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಉತ್ತಮವಾಗಿ ಓದಬೇಕು ಅನ್ನೋ ಕನಸಿದ್ರು ಕೂಡ ಬಡತನ ಅದಕ್ಕೆ ಅಡ್ಡಿ ಬರ್ತಾ ಇದೆ. ಯಾರಾದರೂ ಸಹಾಯ ಹಸ್ತ ಚಾಚಿದ್ರೆ ನಾವು ಯಾವಾಗಲೂ ಕೂಡ ಋಣದಲ್ಲಿ ಇರ್ತೀವಿ ಅಂತ ಅವ್ರ ತಾಯಿ ಹೇಳ್ತಾ ಇದ್ದದನ್ನು ನಾವು ಗಮನಿಸ್ತಾ ಇದ್ವಿ. ಒಟ್ಟಿನಲ್ಲಿ ಇಂಥ ಹುಡುಗರಿಗೆ ಬ್ರೈಟ್ ಭವಿಷ್ಯ ಇದೆ. ಒಂದು ವೇಳೆ ರೈಟ್ ಕ್ಯಾಂಡಿಡೇಟ್ಸ್ ಬಂದು ಡೊನೇಟ್ ಮಾಡೋದು ಅಥವಾ ಸಹಾಯ ಮಾಡೋದು ಆದರೆ